ಜಸ್ಟ್ ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಮ OTP, ಪಾಸ್ವರ್ಡ್ಸ್, ಲಾಗಿನ್ ID, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೇಗೆ ಅಂತ ಯೋಚನೆ ಮಾಡಿದ್ದೀರಾ? ಈ ಮೆಥಡ್ ನಾವು ಸ್ಟಿಗ್ನೋಗ್ರಫಿ ಅಂತ ಹೇಳ್ತೀವಿ. ಸ್ಟಿಗ್ನೋಗ್ರಫಿ ಅಂದ್ರೆ ಇಮೇಜ್ ಒಳಗಡೆ ಕೋಡ್ ಎಂಬೆಡ್ ಮಾಡೋದಾಗ್ಲಿ ಅಥವಾ ವೈರಸ್ ಅನ್ನ ಎಂಬೆಡ್ ಮಾಡೋದಾಗ್ಲಿ, ಮಾಲ್ವೇರ್ ಎಂಬೆಡ್ ಮಾಡೋದಾಗ್ಲಿ, ಇದನ್ನ ನಾವು ಸ್ಟಿಗ್ನೋಗ್ರಫಿ ಅಂತ ಹೇಳ್ತೀವಿ. ಅಂದ್ರೆ ಬೇಸಿಕಲಿ ಒಂದು ಇಮೇಜ್ ಒಳಗಡೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದನ್ನ ನಾವು ಸ್ಟಿಗ್ನೋಗ್ರಫಿ ಅಂತ ಹೇಳ್ತೀವಿ. ನೀವು ಮ್ಯಾಲಿಂದ ನೋಡಿದ್ರೆ ಇದೊಂದು ನಾರ್ಮಲ್ ಇಮೇಜ್ ಅಥವಾ ಮೀಮ್ ಅನ್ಸ್ಬೋದು, ಬಟ್ ಒಳಗಡೆ ಸೀಕ್ರೆಟ್ ಇನ್ಫಾರ್ಮೇಶನ್ ಇರುತ್ತೆ. ಯಾವುದೇ ಅನ್ನೋನ್ ಪರ್ಸನ್ ನಿಮಗೆ ಇಮೇಜ್ ಬಂದ್ರೆ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಯಾವುದೇ ಅನ್ನೋನ್ ಇಮೇಜ್ ಆಗಲಿ, ಫೈಲ್ ಟೈಪ್ ಆಗಲಿ, ಯಾವುದೇ ಡೌನ್ಲೋಡ್ ಮಾಡಕ್ ಕೂಡ ಹೋಗಬೇಡಿ. ಇದನ್ನ ಪ್ರಿವೆಂಟ್ ಮಾಡಕ್ಕೆ ನೀವು ವಾಟ್ಸ್ಆಪ್ ಆಟೋ ಡೌನ್ಲೋಡ್ ಫೀಚರ್ ಅನ್ನ ಆಫ್ ಮಾಡಿ. ವಾಟ್ಸ್ಆಪ್ ಓಪನ್ ಮಾಡಿ. ವಾಟ್ಸ್ಆಪ್ ಓಪನ್ ಮಾಡಿದಾಗ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಬನ್ನಿ. ಸೆಟ್ಟಿಂಗ್ಸ್ ಬಂದಾದ್ಮೇಲೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಕಾಣಿಸುತ್ತೆ. ಇಲ್ಲಿಗೆ ಬಂದಾದ್ಮೇಲೆ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಎಲ್ಲ ಮೀಡಿಯಾಗಳನ್ನ ಆಫ್ ಮಾಡಿ, ಆನ್ ಮಾಡಬೇಡಿ. ಆಫ್ ಮಾಡಿ ಓಕೆ ಕೊಡಿ. ಸೇಮ್ ಅದೇ ತರ ರೋಮಿಂಗ್ ಅಲ್ಲಿದ್ದಾಗ, ವೈಫೈ ಇದ್ದಾಗ ಎಲ್ಲ ಆಫ್ ಮಾಡಿ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ.